ಸೈಲೆಂಟ್ ಕಿಲ್ಲರ್ ಮುತ್ತು 420. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೆಕ್ಸ್ಟ್ ಇನ್ನೊಂದು ಎಲ್ಲರೂ ಭಾಳ ಕೇಳಿದ್ರಿ ನಿಮ್ದು ಎಷ್ಟು ಐಡಿ ಅದಾವ ಅಂತ. ನಂದು ಐಡಿ ಇರೋದು ಒಂದೇ. ಎಲ್ಲರೂ ಭಾಳ ಕನ್ಫ್ಯೂಸ್ ಒಳಗಿದ್ರಿ ನನ್ನ ಐಡಿ ಭಾಳ ಅದಾವ ಅಂತ ಅನ್ಕೊಂಡಿದ್ರಿ. ನನ್ನ ಐಡಿ ಭಾಳ ಇಲ್ಲ, ಇರೋದು ಒಂದೇ ಐಡಿ. 237K ಫಾಲೋವರ್ಸ್ ಇದ್ದಿದ್ದೈತಲ್ಲ, ಸಂಜನಾ ಕಿಳಿಕೆತ್ತರ ಅಂತ ಅನ್ನೋದು. ಹಿಂಗೆ ಸಂಜನಾ ಕಿಳಿಕೆತ್ತರ ಅಂತ ಭಾಳ ಅದಾವ. ಬಟ್ ನಾನು ಯೂಸ್ ಮಾಡೋದಂದ್ರೆ ಒಂದೇ ಅಕೌಂಟ್, ಅದು ಇದು ನಂದಿದೆ ಅಕೌಂಟ್. ನೆಕ್ಸ್ಟ್ ನಿಮ್ ವಿಡಿಯೋ ಚೆನ್ನಾಗದ, ಥ್ಯಾಂಕ್ ಯು ಸೋ ಮಚ್. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ. ಮತ್ತ ನಿಮ್ ಫೇವ್ರೆಟ್ ಹೀರೋ ಯಾರು ಸಿಸ್ಟರ್? ಪಕ್ಕ ಡಿವೋರ್ಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಯಾಕಂದ್ರ ಅವ್ರದ ಫ್ಯಾನ್ ಅನ್ನೋಕ್ಕಿಂತರೂ ನಂಗೆ ಅವ್ರು ಬಹಳ ಇಷ್ಟ. ಅವ್ರ ವಿಡಿಯೋಸ್ ಆಗ್ಲಿ, ಅವ್ರು ಇರುವುದಾಗ್ಲಿ. ಹಂಗಂತ ಡಿ ಬಾಸ್ ಬಗ್ಗೆ ಹೇಳ್ಬೇಕಂತಂದ್ರ ಮಾತೇ ಇಲ್ಲ. ಹೊರಗ್ ಬರ್ಲಿ ಅಂತ ಪ್ರೇಯರ್ ಮಾಡೋದ್ರಿ ಎಲ್ಲರೂ. ಅದ್ರ ಜಲ್ದಿ ಬರ್ತಾರ. ನೆಕ್ಸ್ಟ್ ವಿಡಿಯೋ ಡಿಪ್ರೆಷನ್. ನೆಕ್ಸ್ಟ್ ಕಿಂಗ್ ಎಕ್ಸ್ ಕಿಟ್ಟಿ 18 ಬಿಗ್ ಫ್ಯಾನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೆಕ್ಸ್ಟ್ ಸೂರಿ JR07, ಹಾಯ್ ಅಕ್ಕಾಜಿ ನಮಸ್ಕಾರ. ನಮಸ್ತೆ ಅಣ್ಣ. ನೆಕ್ಸ್ಟ್ ಎಲ್ಲಿಗಿದ್ವಿ? ಏನ್ ಬಂದೈತಂತಂದ್ರ ಇದು ನಂಗೆ ಬಹಳ ಹಾರ್ಟ್ ಟಚಿಂಗ್. ಇದಕ್ಕೆ ಹಾರ್ಟ್ ಟಚಿಂಗ್ ಮೀ ಅಭಿ ಅಕ್ಕ, ನಾ ಏನ್ ಹೇಳ್ಬೇಕು ಅಂದ್ರ ನೀವು ನನ್ನ ಫಸ್ಟ್ ಕ್ರಶ್ ಅದ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ಆದ್ರ ನಿಮ್ಮ ಏಜ್ ಜಾಸ್ತಿ ಐತಿ, ಸೊ ನಿಮಗ ಅಕ್ಕ ಅಂತೇನಿ. ಓಕೆ, ಭಾಳ ಏನಿಲ್ಲ, ಬರ 19 ಅದಾವ. ಪರವಾಗಿಲ್ಲ, ನನ್ಕಿಂತ ಚಿಕ್ಕವನ್ ಇರ್ಬೇಕಿನ್ನ ಪರವಾಗಿಲ್ಲ. ಅಕ್ಕ ನಾನು ನಿನ್ ತಮ್ಮ ಅಂತೀನಿ, ಡೋಂಟ್ ವರಿ. ನೆಕ್ಸ್ಟ್ ನಾಗರಾಜ್ ಅನ್ನೋರು, ಹಾಯ್ ಅಕ್ಕ, ಬಿಗ್ ಫ್ಯಾನ್ ಅಕ್ಕ, ನಾನು ವಿಡಿಯೋ ಮಾಡ್ಬೇಕು ಅಂದಿನಿ, ಸಪೋರ್ಟ್ ಮಾಡ್ರಿ ಅಕ್ಕ. ಎಸ್, ಎಲ್ರು ನಮ್ಮ ಅಣ್ಣಾಗ ಹೋಗಿ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಜಾನಪದ ಮಾಡ್ತೀನಿ, ಇನ್ಮ್ಯಾಗ ಮತ್ತೆ ಕಂಟಿನ್ಯೂ ಜಾನಪದ ಮಾಡ್ಬೇಕು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಸೌಂದರ್ಯದ ಗುಟ್ಟು ಏನು? ಡೋಲಾ 650 ಮಾತ್ರ ಬಿಸಿ ರಾಗಿ ಇಟ್ಟು. ತಲೆನ ಕೆಡ್ಸ್ಕೊಬೇಡ್ರಿ, ದಾನ ಮಾಡಲ್ಲ. ಬರೀ ಕುರ್ಕುರಿ, ಚಿಪ್ಸ್, ಬಿಸ್ಕಿಟ್ ಮತ್ ಚಕ್ಲಿ, ಚೂಡಾ ಇವು ತಿಂದ್ ಬದುಕ್ಯಾಳಕಿ. ಹಿಂಗ್ ಗೊತ್ತ, ಅದು ಹೆಲ್ದಿ ಫುಡ್. ನಿಮಗ್ ನೋಡ್ರಿ ಯವ್ವ ಹಿಂಗ ಹೇಳಿ ಯಾರಿಗಾರ ಅವ್ರು ಚಂದ ಇರ್ತಾರ ಸುಮ್ನೆ. ಹೆಲ್ದಿ ಫುಡ್ ನನಗ್ ಹೆಲ್ದಿ ಫುಡ್ ಯಾರಿಗೆ ಹೆಂಗನ್ ಗೊತ್ತಿಲ್ಲ. ನಂಗೆ ಏನ್ ಬಿಟ್ಟಿದ್ರು ತಿರುಗಿ ನೋಡುವಂತ ಹುಡುಗಿ ಏನಲ್ಲ, ಏನ್ ಬಿಟ್ಟಿದ್ರು ಆಗ್ಬೋದು, ಬಟ್ ಅವನ್ನೆಲ್ಲ ಬಿಟ್ಟಿರಕ್ಕಾಗಲ್ಲ. ಸೀಕ್ರೆಟ್. ಇವತ್ತ ನನ್ ಬರ್ಡೇ ಇದೆ, ಸ್ಟೋರಿ ಹಾಕೋಕ. ಯಾರಿವ್ರಿ? NS01. ಹ್ಯಾಪಿ ಬರ್ಡೇ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಮತ್ತೆ ಯಾವ್ದಿದ? ಆರಾಮಿದ್ಯಾ ಅಕ್ಕ? ಮಸ್ತ್ ಅಣ್ಣ, ನೀವ್ ಆರಾಮಿದ್ದೀರಲ್ಲ? ನೆಕ್ಸ್ಟ್ ಅಕ್ಕ, ನಿಮ್ಮ ಆಕ್ಟಿಂಗ್ ಸೂಪರ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. DJ ಮಲ್ಲು 14, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಎಷ್ಟು ಫನಿ ಆಗ್ತಿರಲ್ಲ, ಇಟ್ಸ್ ಸೋ ಜೋಕ್. ಓಕೆ, ನೆಕ್ಸ್ಟ್ ಪ್ಲೀಸ್ ಒಂದ್ಸಲ ಲೈವ್ ಬನ್ನಿ. ಬರ್ತಾ ಭಾಳ ಜಲ್ದಿ ಬರುವುದದ. ಭಾಳ ಸ್ವಲ್ಪ ದಿನ ಹಿಂದೆ ಬಂದಿದ್ದೆ, ಯೂಟ್ಯೂಬ್ ಬಗ್ಗೆನೇ ಮಾತಾಡೋದನ್ನ ಬಂದಿದ್ದೆ. ನಿಜವಾಗ್ಲೂ ನಂಗೆ ಧೈರ್ಯ ಇರ್ಲಿಲ್ಲ. ಅಂದ್ರ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಸೊ ಈಗ ಮತ್ ಬರೋಣ, ಯಾವಾಗ ಲೈವ್ ಬರ್ತೀವಿ ಗೊತ್ತಿಲ್ಲ. ಬರ್ಬೇಕಾದ್ರೆ ಬಿಫೋರ್ ನಿಮ್ಗೆಲ್ಲರಿಗೂ ಹೇಳಿರ್ತೀನಿ. ಓಕೆ, ಬರೋಣ. ಮತ್ತ ಶ್ರವಣ್ ಡಾನ್ಸರ್ ತಮ್ಮ, ಇವ್ರು ನಂಗ ಅಕ್ಕ ಫುಲ್ ಮಸ್ತ್ ಆಗೈತಿ ವಿಡಿಯೋ, ಮಸ್ತ್, ಥ್ಯಾಂಕ್ ಯು. ಎಲ್ಲರೂ ಅಂದ್ರೆ ಮೇ ಬಿ ಎಲ್ಲರೂ ನೋಡಿದಿರಿ ಯೂಟ್ಯೂಬ್ ವಿಡಿಯೋಸ್ ಅಂತ ಅನ್ಸಾದೈತಿ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ರಾಕಿ ಕಿಂಗ್ ದುರ್ಗು, ಓಕೆ, ನಿಜವಾಗ್ಲೂ ನಿಮ್ಮ ಸಿಸ್ಟರ್ಗೆ ಸ್ಕೂಟಿ ಓಡ್ಸಕ್ ಬರಲ್ಲ. ಅದ ಏನಾಗಿದೆ ಗೊತ್ತೇನ್ರಿ, ಅದ ಸಣ್ಣ ಕ್ಲಿಪ್ ತಗೊಂಡಿವಿ. ಆಕೆ ಅದಕ್ಕಿಂತ ಮುಂಚೆ ಬೇರೆ ಅಂದಿಲ್ಲ, ಅದ್ ಸಣ್ಣ ಕ್ಲಿಪ್ ತಗೊಂಡ್ ಆಕೆ ಮುಂಚೆ ನಿಜವಾಗ್ಲೂ ಗಾಡಿ ಓಡ್ಸಕ್ ಬರ್ತಿರ್ಲಿಲ್ಲ. ಈಗೀಗ ಕಲ್ತಿದ್ದಾಳ.
ಅದು ಹೆಂಗ್ ಕಲ್ತಾಳ ಅಂದ್ರೆ ನಮಗೂ ನಂಬಕ್ಕಾಗಲ್ಲ. ಆಕಿ ಇರೋ ಪೂಟಿಗೆ ಆಕಿ ಹೊಡಿಯೋ ಗಾಡಿಗೆ ಈಕೆ ನಂಗೆ 3 ಸಲ ಬಂದಿಲ್ಲ. 3 ಸಲ ಬಿದ್ದಿದ್ದ ಒಂದ್ಸಲ ಬಿದ್ದೀನಿ. 3 ಸಲ ಹೆಂಗ್ ಬಿದ್ದೀನಿ? ನಾವ್ ಕರ್ಕೊಂಡ್ ಒಂದ್ಸಲ ಬಿದ್ದಿ, ಆಮೇಲೆ ಅದು ಹೆಂಗ್ ಗೊತ್ತೇನ್ರಿ? ಅದು ಸಣ್ಣಗಿದ್ದಾಗ ಸಣ್ಣಕ್ಕಿದ್ರೆ ಏನು ಗಾಡಿ ಕಲ್ತಾಗನ ಬಿದ್ದಿ ಇಲ್ಲ. ಇಲ್ಲಿ ಕೇಳಿದ್ವಿ. ನಾ ಇದ್ ಚಂದ ಈ ನಾರ್ಮಲ್ ಗಾಡಿ ಕಲ್ತ್ರು ಬಾ ಚಂದ ಹೊಡಿತೀನಿ. ಈಗ ಗಾಡಿ ಕಲ್ತು 1-2 ವರ್ಷ ಆದ್ರೂ ಗಾಡಿ ಹೊಡ್ಯಾಕ್ ಬರಲ್ಲ. ಹೌದು ಎದಕ್ ಬರಲ್ಲ? ಪರ್ಫೆಕ್ಟ್ ಹೊಡಿತೀನಿ ನಾ ಗಾಡಿ. ಅದಕ್ಕ ಹಿಂಗ್ ಬರಕ್ ಹೋಗಿ ಹಿಂಗ್ ಬಿದ್ದು ಬಂದಾಳ. ಅದಕ್ಕ ಹಿಂಗ್ ಬರಕ್ ಹೋಗಿ ಹಿಂಗ್ ಬಿದ್ದು ಬಂದಾಳ. ಹಂಗ್ ಬರಕ್ ಬಿದ್ದು ಓಡಿ ಬಂದಾಳ. ಇದೆಲ್ಲ ಕಾಲ್ ಕೆತ್ಕೊಂಡ್ ಬಂದಾಳ. ಹಿಂಗ್ ಗೊತ್ತ್ರಿ, ಸಣ್ಣಕ್ಕಿದ್ದಾಗ ಒಂದ್ಸಲ ಬಿದ್ದಿದ್ದೆ, ಮತ್ತೆ ಅವಾಗ ಏನ್ ಬಿದ್ದಿರ್ಲಿಲ್ಲ. ಸಣ್ಣಕ್ಕಿದ್ದಾಗ ಒಂದ್ಸಲ ಚುಪ್ಪ ಬಾಯ್. ಸಣ್ಣಕ್ಕಿದ್ದಾಗ ಒಂದ್ಸಲ ಬಿದ್ದಿದ್ದೆ. ಅದ್ ಹೆಂಗಂದ್ರ ನಮ್ಮ ಅಕ್ಕನ್ ಕರ್ಕೊಂಡು ಫಸ್ಟ್ ದಿನ ಸೈಕಲ್ ಒಳಗ್ ಬಿದ್ದಿದ್ದೆ. ಗೊತ್ತೈತ್ ನಮ್ಮ ಅಕ್ಕನ್ ಬರ್ತಡೇ ಬರ್ಲಿಕ್ಕೆ ಗಾಡಿ ಹೊಡ್ಯಾಕ್ ಸೈಕಲ್ ಹೊಡ್ಯಾಕ್ ಬರಲ್ಲ. ನಂಗ್ ಗಾಡಿ ಹೊಡ್ಯಾಕ್ ಬರ್ತೈತ್ರಿ. ಈಕಿನ್ಕಿಂತ ಚಂದ ಗಾಡಿ ಹೊಡಿತೇನ ಅಂದ್ರ ಹಿಂದ ಮುಂದ ಆಜು ಬಾಜು ಎಲ್ಲಾ ನೋಡ್ ಹೊಡಿತೀನಿ. ಈಕಿ ಹಿಂಗಿಲ್ಲ, ಅಲ್ಲಿಂದ ಹಿಂಗ್ ಸ್ಪೀಡ್ ಬರಾತಿತ್ತಂದ್ರೆ ಈಕಿನ ಹಂಗೋ ಹಿಂಗ್ ಹಾದ್ ಬಿದ್ದು ಬಂದಾಳ. ನಾ ಕರೆಕ್ಟ್ ಹೊಡ್ದಿನಿ. ಅವತ್ ಏನಾತಂದ್ರ ಅವನ್ ತಪ್ಪೈತ್ರಿ, ನಿಮಗ್ ಗೊತ್ತಿತ್ತಿಲ್ಲ. ಗಾಡಿ ಹೊಡ್ಯಾಕತ್ತಾರ ಅಂತಂದ್ರ ಹುಡುಗರು 100 ಮೀಟರ್ ದೂರ ಇರ್ಬೇಕು. ದೂರ ಇರ್ಬೇಕು. ನಾನು ಯಾವ್ದೋ ಬಿಸಿಲಿತ್ತು, ನಿಮಗ್ ಗೊತ್ತಾ ಬಿಜಾಪುರ ಬಿಸಿಲು ಹೆಂಗಂತ? ಅಷ್ಟು ಬಿಸಿಲಿತ್ತು. ಬರ್ಬೇಕಾದ್ರ ನಾನು ಹೆಂಗಾಗಿದ್ ಗೊತ್ತೇನ್ರಿ, ಇದು ನಮ್ಮ ಮನಿ ಅಂದ್ರೆ ಇದು ಗ್ರೌಂಡ್. ಈ ಗ್ರೌಂಡ್ ದಿಂದ ಹಿಂಗ್ ಬರಾಕತ್ತೀನಿ, ಅವ ಹಿಂಗ್ ಬರತ್ತಾನ. ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಅವ ಬುರ್ ಮಾಡ್ಕೊಂಡ್ ಹೆಂಗಾರ ಇರ್ಲಿ, ನೀ ಸ್ಲೋ ಬರ್ಬೇಕಿತ್ತ. ಸ್ಲೋ ಬಂದಿನಿ. ಹೇಳೋ ಮಟ ಕೇಳು. ಮತ್ ಹೆಂಗ್ ಬಿದ್ದಿ? ಅದನ್ನೂ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ ಕೇಳ್ರಿ. ಹಿಂಗ್ ಬರಾತಿನ ಹಿಂಗ್ ಬರ್ಬೇಕಾದ್ರೆ ಅಣ್ಣ ಫಸ್ಟ್ ಸ್ಟಾರ್ಟಿಂಗ್ ಬುರ್ ಅನ್ಸಿದ. ಇನ್ನೇನ್ ಸ್ಲೋ ಬರ್ತಾನ ಬಿಡಪ್ಪ ಅಂತ ಅನ್ನೋ ಇದ್ರೊಳಗೆ ನಾನೊಂದ್ ಸ್ವಲ್ಪ ಸ್ಪೀಡ್ ಮಾಡಿದೆ. ಸ್ಪೀಡ್ ಮಾಡ್ಕೊಂಡು ಅಣ್ಣ ಏನ್ ಮಾಡ್ಬೇಕು, ನಾ ಇಲ್ಲಿ ಬರೋದ್ರೊಳಗ ಅಣ್ಣ ಹಿಂಗ್ ಬಂದ್ಬಿಟ್ಟು ಇನ್ನೇನ್ ಅಣ್ಣ ಹೊಡಿತೀನಿ, ಅಣ್ಣ ಮತ್ತ ಏನ್ರ ಆಗ್ಬಾರ್ದು, ಅಣ್ಣ ನೋವು ಆಗ್ಬಾರ್ದು ಅಂತ ಅವ್ರನ್ನ ಬಚಾವ್ ಮಾಡಕ್ ಹೋಗಿ ನಾ ಬಿದ್ದು ಬಂದೆ. ಬಾಳ ಹಿಂಗ್ ಬಿದ್ದಿಲ್ಲ, ಈ ಕಡೆ ಹಿಂಗ್ ಬಡದ್ ಬಿದ್ರೆ, ಈ ಕಡೆ ಒಂದ್ಸಲ ಬಡದ್ ಈ ಕಡೆ ಹಿಂಗ್ ಬಿದ್ದಿದ್ದೆ. ದೇವ್ರ ಪುಣ್ಯಕ್ಕೆ ಏನಾಗಿಲ್ಲ. ಬಂದ್ ಏನತ್ತ ಮನ್ಯಾಗ ಮಮ್ಮಿ ನಂಗೆ ಆಕ್ಸಿಡೆಂಟ್ ಆಗೈತಿ ಅಂತ. ಹೆಂಗ್ ಗೊತ್ತೇನ, ನಾನು ನಮ್ಮ ಮನ್ಯಾಗ ಫಸ್ಟ್ ಬಿದ್ರಾಗ್ಲಿ ಏನಾಗ್ಲಿ ಬಡ್ಸ್ಕೊಂಡ್ರೆ ನಮ್ಮ ಮನ್ಯಾಗ ಎಲ್ಲಾರು ನಗ್ತಾರ. ಸ್ಪೆಷಲಿ ಇಕ್ಕಿ ನಕ್ಕೊಂತ ಕೇಳ್ತಾ ಹೆಂಗ್ ಹಿಂಗ್ ಕೇಳತ್ತಾಳ. ಅವಾಗ ನಂಗ ಅಳು ಬಂತು. ನಮ್ಮ ಮಮ್ಮಿಗ್ ಬಂದಂಗ ಬಾಳ ಕೆಟ್ಟ ನೋವಾಗೈತ್ ಮಮ್ಮಿ ಅಂತ ಅಂದ. ಅತ್ತೆ ಕಾಲಿಗೆಲ್ಲ ಬಾಳ ಪೆಟ್ಟತಿ ನಿಜವಾಗ್ಲು. ಯಾವತ್ ನಾ ಅವತ್ ಬಿದ್ ಬಂದಿಲ್ಲ, ಅವನಿಂತ ನಿಜವಾಗ್ಲು ಗಾಡಿ ಬಾಳ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸ್ಲೋ ಹೊಡ್ಯಾತೀನಿ. ಎಲ್ರು ಗಾಡಿ ಬಾಳ ಸ್ಲೋ ಹೊಡಿರಿ. ಅನ್ಕೊಂಡಷ್ಟು ಈಸಿ ಇಲ್ಲ. ಏನೋ ಮಾಡಕ್ ಹೋಗಿ ಸಣ್ಣ ಪುಟ್ಟ ಇವಾಗ ನೋಡ್ರಿ, ನಾ ಏನೂ ಮಾಡಕ್ ಹೋಗಿಲ್ಲ. ನಾರ್ಮಲ್ ಇಷ್ಟ ಮಾಡಕ್ ಹೋಗಿ ನಾನ್ ಬಿದ್ದಿರೋ ಹೊಡೆತಕ್ಕ ನಾ ಹೋಗಿರೋದೇ ಸ್ಲೋ, ಬಟ್ ಆಗಿರೋ ಹೊಡೆತ ಬಹಳ ಕೆಟ್ಟ ಬಿದ್ದಿತ್ತು. ಸೊ ಪ್ಲೀಸ್ ಎಲ್ಲ ಅಣ್ಣಗಳಾಗ್ಲಿ ತಮ್ಮಗಳಾಗ್ಲಿ ಗಾಡಿ ಸ್ಲೋ ಹೊಡಿರಿ. ಸ್ಪೆಷಲಿ ಹುಡುಗಿಯರ ನಾವು ನಮ್ ಕಂಟ್ರೋಲರ್ ಗಾಡಿ ಹೊಡಿಬೇಕು. ನಾವು ಎಲ್ಲಾ ತರ ಹಂಗ್ ಹೊಡಿತೀವಿ ಹಿಂಗ್ ಹೊಡಿತೀವಿ ಅಂತ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟೇ ಗಾಡಿ ಹೊಡಿ. ನಾವ್ ಎಷ್ಟರೊಳಗೆ ಬದುಕೋನು. ನಮ್ಮಿಂತ್ರ ಅಣ್ಣಗಳಿಗೆ 100 ಕಿಲೋಮೀಟರ್ ದೂರ ಇಡೋನು. ಪಾಪ ನಮ್ಮಿಂತ್ರ ಅವ್ರಿಗೆಲ್ಲ ಇದನ್ನ ಆಗ್ಬಾರ್ದು. ಸೊ ನೆಕ್ಸ್ಟ್ ಕ್ವಶನ್, ನಿಮ್ ಮೇಲೆ ಕ್ರಶ್ ಆಯ್ತು, ಏನ್ ಮಾಡ್ಬೇಕು? ಯುವರಾಜ್ ತಲ್ವಾರ್ 20 ಮಾಡ್ಬೇಡ್ರಿ, ಬರೀ ಕ್ರಶ್ ಅನ್ರಿ. ಅನ್ರಿ ನನಗೂ ಕೊನೆ ತನಕ ಕ್ರಶ್ ಇಟ್ಟು ನಂಗೆ ಅದ್ ಯಾವ್ದೋ ಡೈಲಾಗ್ ನೆನಪಾತು. ನೀವ್ ಹಿಂಗೆ ನಮ್ನ ಇಷ್ಟ ಪಡ್ತಾ ಇರಿ, ನಮ್ದು ಏನು ಗ್ಯಾರಂಟಿ ಇಲ್ಲ. ನಂದೇನು ಗ್ಯಾರಂಟಿ ಇಲ್ಲ. ಓಕೆ, ಥ್ಯಾಂಕ್ಸ್ ಸೋ ಮಚ್ ಅಣ್ಣ. ಆಮೇಲೆ ಯು ಆರ್ ಮೈ ಸ್ಟಾರ್ ಪ್ಲಸ್ ಲವ್ ಯು ಸಂಜು. MR ಮೊಹಮ್ಮದ್ 07. ಥ್ಯಾಂಕ್ ಯು. Next, Sanjana ka, you are so cute. Chocolate lover 18. Thank you so much. Baby RX Adi 7. Thank you. MR Abhi, ನಿಮ್ಮ ಲವರ್ ನೇಮ್ ಏನು ಹೇಳಿ? ಲವರ್ ಎಲ್ಲ ಎಲ್ಲಿಂದ ನೇಮ್ ಹೇಳಿ. ಆಮೇಲೆ XJB Lingu 007. ಯಾವಾಗ ಮ್ಯಾರೇಜ್ ಆಗ್ತೀರಾ? ಇನ್ನೊಂದ್ 8 ವರ್ಷ ಅಲ್ಲ? 8 ರಿಂದ 9 ವರ್ಷ. ಇನ್ನೊಂದ್ 8-9 ವರ್ಷ ಗೊತ್ತಿಲ್ಲ, ಬಟ್ ಸೆಟ್ಲ್ ಯಾವಾಗ ಆಗ್ತಾಳ 1-2 ವರ್ಷ. ಡ್ರೀಮ್ ಅದ. ಅವೆಲ್ಲ ಕಂಪ್ಲೀಟ್ ಆಗೋವರು ಮದ್ವೆ ಇದ್ವಿ ಅನ್ನೋದೇನ್ ತಲೆ ಪ್ಲಾನ್ ಇಲ್ಲ. ಬಾಳ ಅಂದ್ರೆ ಈಗ ವಯಸ್ಸು ನನಗೆ 19 ಆಯ್ತು. ವಯಸ್ಸು ನನಗೆ
19 ಆಯ್ತು ಇಷ್ಟ. ಮತ್ತ ಇಷ್ಟ. ಇಟ್ ಈಸ್ ಮೀ ಪ್ರಜ್ವಲ್ 27 ವಿಲೇಜ್ ಅಂಡ್ ಯು ನೀಡ್ ಟು ಗೋ ಬಿಗ್ ಬಾಸ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಸೊ ಇದು ನಂದು ಡ್ರೀಮ್ ಇದೆ ಬಿಗ್ ಬಾಸ್ ಹೋಗ್ಬೇಕಂತ. ನೋಡ ನಿಮ್ ಆಶೀರ್ವಾದ. ಈ ಕ್ಯೂಟ್ನೆಸ್ ಕಂಟಿನ್ಯೂ ಇರಬೇಕು ನೋಡ್ರಿ. ಮತ್ತ ಶೋರ್ ನಂಗ ಏನಂತಾರ, ನೀವ್ ಇದೇ ತರ ಸಪೋರ್ಟ್ ಮಾಡಕತ್ರ ನಮ್ ಕಡೆಯಿಂದ ಚಲೋ ಚಲೋ ವಿಡಿಯೋಸ್ ಬರ್ತಾವ್. ಲಾಸ್ಟ್ ಇನ್ನೊಂದ್ 2-3 ಅದಾವು ಅಂದ್ರೆ ಭಾಳ ಅದಾವು. ಎಲ್ಲಾರು ಹೇಳುವಂಗೇನಿಲ್ಲ ಅಂದ್ರೆ ಹಂಗಂತಲ್ಲ, ಎಲ್ಲಾರು ಭಾಳ ಪ್ರೀತಿಲೆ ಗಮನಿಸ್ ತಮ್ದೆಲ್ಲ ಹಾಯ್ ಹಲೋ ಇವ ಅದಾವ, ಹಂಗಾಗಿ ಅದನ್ನೆಲ್ಲ ಹೇಳಕ್ ಆಗಿಲ್ಲ. ಆಮೇಲೆ ಯಾರೊಬ್ರು ಕಿಂಗ್ ಆಫ್ ಐಷಾರಾಮಿ ಹುಡುಗ, ಅವರು ವಯಸ್ಸು ಸ್ವಲ್ಪ ಜಾಸ್ತಿ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ನೀವು ನಂಗೆ ತಿಳಿಸ್ಕೊಟ್ಟಿದಾಗ. ಯಾಕಂದ್ರೆ ನಾನು ಹೇಳಿದ್ದೆ ನಿಮ್ಗೆ ಯೂಟ್ಯೂಬ್ ಒಳಗೆ ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ ನೀವು, ನಾನು ಅದನ್ನ ತಿಳ್ಕೊತೀನಿ ಅಂತ. ಶೋರ್ ಅಣ್ಣ. ಯು ಆರ್ Z22 ಹೂವ ಮಾಡ, ನಾವು ನೆಕ್ಸ್ಟ್ ಲಾಗ್ ವೇಟ್ ಮಾಡಕತ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಹಿಂಗ ಸಪೋರ್ಟ್ ಮಾಡ್ರಿ ನೀವು. ಆಮೇಲೆ ಪ್ರಜ್ವಲ್ ಜಮಖಂಡಿ 007 ಇವರು ಫ್ರಮ್ ಬಿಜಾಪುರ್. ಸೊ ಫೈನಲಿ ಎಲ್ಲಾ ಕಮೆಂಟ್ಸ್ ಗಳ ಹೇಳಿದ್ವಿ. ಇನ್ನೂ ಬಾಳ ಅದಾವ ಅಂದ್ರೆ ಇದೇ ಚಂದ ಅದಿರಿ ಇದ ಅಂದ್ರೆ ಆರಾಮಕ್ಕ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ತೀರಿ ಅದ್ ಮಾಡ್ತೀರಿ ಅಂತದ ಎಲ್ಲ ಇವಾಗಿಂತ ಚಲೋ ಚಲೋ ವಿಡಿಯೋಸ್ ಬರ್ತಾವ್. ಸೊ ಫೈನಲಿ ಇಷ್ಟೆಲ್ಲ ನನಗ್ ಸಪೋರ್ಟ್ ಮಾಡಿ ನನಗ್ ಟೈಮ್ ಕೊಟ್ಟು ನನಗ್ ಕಮೆಂಟ್ಸ್ ಮಾಡಿದಕ್ಕ ಥ್ಯಾಂಕ್ ಯು ಸೋ ಮಚ್. ಇವಾಗ ರಿಪ್ಲೈ ಮಾಡಿಲ್ಲ, ನಾರ್ಮಲ್ ಅದ ಅಂತ ಹೇಳಿ ಸೊ ಮಾಡಿಲ್ಲ. ಹೋಗ್ಬೇಡ್ರಿ, ಎಲ್ಲರಿಗೂ ಹಾಯ್ ಹೆಲೋ ಅವಳ ಕಡೆಯಿಂದ. ಈಗಿನ ಕಡೆ ಹಾಯ್ ಹೆಲೋ. ಸೊ ಈಗ ಈ ವಿಡಿಯೋ ಬಿಡ್ತೀವಿ. ಈಗ ನೆಕ್ಸ್ಟ್ ಏನ್ ಕಂಟೆಂಟ್ ನಾವು ಅಂದ್ರೆ ಏನ್ ಕಾನ್ಸೆಪ್ಟ್ ಇಟ್ಕೊಂಡ್ ಏನ್ ವಿಡಿಯೋ ಮಾಡ್ಬೇಕಂತ ಅಂದ್ರೆ ನಿಮ್ಗೆ ಏನ್ ಇಷ್ಟ ಅಂತ ನೀವು ಹೇಳ್ಕೊಟ್ನ ನಾವು ಯಾವ ಕಂಟೆಂಟ್ ಮೇಲೆ ನಾವು ಮಾಡ್ಬೇಕಂತ ಹೇಳಿ ಈ ಯೂಟ್ಯೂಬ್ ವ್ಲಾಗ್ ಒಳಗ ಕಮೆಂಟ್ಸ್ ಮಾಡ್ರಿ, ತಿಳಿಸ್ರಿ. ಸೊ ಬೇಗ ಬೇಗ ಹೋಗಿ ಎಲ್ಲರೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಎಲ್ಲರೂ ಹೋಗಿ ಬೇಗ ಬೇಗ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಸಿಗೋಣ.